ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗಿನ ಜಾವ 5 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ಗೃಹ ಪ್ರವೇಶದ ನೈಟ್ ಏನೇನೆಲ್ಲ ಮಾಡಿದ್ವಿ ಅಂತ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಗೃಹ ಪ್ರವೇಶ. ಸೊ ಇವತ್ತಿನ ದಿನದ ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಗಂಗೆ ಪೂಜೆಗೆ ಅಂತ ಬಂದಿದ್ರು. ನಾನು ರೆಡಿಯಾಗಿ ನನ್ನ ತಂಗಿ ಮಗಳನ್ನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಅವಳು ನನ್ನ ಜೊತೆಗೆ ಬರ್ತೀನಿ ಅಂತ ಅಳ್ತಾ ಕೂತ್ಕೊಂಡ್ಳು. ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ. ಇನ್ನು ನನ್ನ ಮಗಳು ಮಲಗಿದ್ಲು. ಸೊ ಹಾಗಾಗಿ ಅಮ್ಮ ಅವಳ ಹತ್ರನೇ ಇದ್ದರು. ಬೆಳಗ್ಗೆ 6 ಗಂಟೆ ಒಳಗಡೆ ಅಂದರೆ ಬ್ರಾಹ್ಮಿ ಮುಹೂರ್ತದ ಒಳಗಡೆ ಕಳಸ ಮತ್ತು ಹಸು ಕರು ಒಳಗಡೆ ಹೋಗಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ಬೇಗನೆ ಬಂದ್ವಿ. ಫಸ್ಟು ಗಂಗೆನ ತಗೊಂಡೋಗಿ ಹಸು ಕರುನ ನುಗ್ಸಿ ಅದಾದಮೇಲೆ ಅಲ್ಲಿ ಹಾಲೆಲ್ಲ ಉಗ್ಸಿ ಆಮೇಲೆ ದೇವ್ರನ್ನ ಓಡಿಸೋದು ಅಂತ ಇದ್ದಿದ್ದು. ಸೊ ಹಾಗಾಗಿ ಇಲ್ಲಿ ಗಂಗೆ ಪೂಜೆನ ಮಾಡ್ತಾ ಇದ್ದೀವಿ. ಸೊ ಪೂಜೆ ಮಾಡಿಕೊಂಡು ಹಸು ಕರು ಎಲ್ಲ ಪೂಜೆ ಮಾಡಿ ಇನ್ನು ಕಳಸ ಯಾರ್ಯಾರೆಲ್ಲ ಹೊತ್ಕೊಂತೀವಿ ಅವರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ನೈಟು ಲೇಟಾಗಿ ಮಲ್ಕೊಂಡ್ವಿ. 1 ಗಂಟೆ ನಾನು ಮನೆಗೆ ಬಂದಾಗ. ಸೊ ಇಲ್ಲಿ ಬಂದು ನನ್ನ ತಂಗಿ ಮಗಳನ್ನ ಮಲಗಿಸಿ ನಾನು ಮಲ್ಕೊಳ್ಳೋ ಅಷ್ಟರೊಳಗಡೆ 1:45 ಆಗಿ ಹೋಯಿತು. ಇನ್ನು 1:45 ಮಲ್ಕೊಂಡು ಬೆಳಗ್ಗೆ ಅಷ್ಟು ಬೇಗ ಎದ್ದೇಳೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಅಲಾರಾಮ್ ಇಟ್ಕೊಂಡು ಮಲ್ಕೊಂಡೆ. ಸೊ ಅಲಾರಾಮ್ ಬಡ್ಕೊಂಡ್ರು ಆಫ್ ಮಾಡಿ ಮಲ್ಕೊಳ್ಳೋಣ ಅನ್ನೋ ಥರ ಆಗ್ತಾಯಿತ್ತು. ಅಷ್ಟರೊಳಗಡೆ ನನ್ನ ತಂಗಿ ಫೋನ್ ಮಾಡಿದ್ಲು, ಅಕ್ಕಾರ ಎಲ್ಲರೂ ರೆಡಿ ಆಗಿದ್ದೀವಿ ಬಾ ಅಂತ. ಸೊ ಆವಾಗ ಎದ್ದು ರೆಡಿಯಾಗಿ ಬಂದಿದ್ದೀನಿ ನಾನು ಕೂಡ ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗೀತಿದ್ದಂಗೆ ಎಲ್ರಿಗೂ ಕಳಸನ ಹೊರಿಸಿದ್ರು. ಸೊ ಕಳಸ ಹೊತ್ಕೊಂಡು ಇನ್ನು ಹಸು ಕರು ಮತ್ತು ನೇಗಿಲು ನೊಗ ಪೂಜೆ ಸಾಮಾನೆಲ್ಲನೂ ತಗೊಂಡು ಊರ ಮುಂದೆ ಇರುವಂಥ ಕರೆಗಲ್ ಹತ್ರ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಕೆಲಸನ ಮಾಡಿದ್ರೂ ಕೂಡ ದೇವ್ರು ಓಡಿಸಿದ್ರೆ, ಒಂದು ಮದುವೆ ಆದರೆ, ಯಾವುದೇ ಒಂದು ಇದಾದ್ರೂ ಕೂಡ ಇದು ಕರೆಗಲ್ ಅಂತ ಹೇಳಿ ಇಲ್ಲಿಗೆ ಬಂದು ಪೂಜೆನ ಮಾಡಿ ಹಿಡ್ಗಾಯಿನ ಹೊಡ್ಕೊಂಡು ಹೋಗ್ತಾರೆ. ಸೊ ಹಿಂದೆಯಿಂದ ನಡೆಸ್ಕೊಂಬಂದಿರೋ ಅಂಥ ಪದ್ಧತಿ ಇದು. ಇವರು ನಮ್ಮ ಅತ್ತೆ ಪೂಜೆನ ಮಾಡ್ತಾ ಇರೋರು. ಸೊ ಇಲ್ಲಿ ಕರೆಗಲ್ಗೆ ಪೂಜೆನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕರ್ಪೂರ ಹಾಸಿ ಆಮೇಲೆ ಮನೆಗೆ ಹೋಗೋ ಅಂಥದ್ದು. ಕಳಸಗಳು, ನೇಗಿಲು, ನೊಗ, ದೇವ್ರ ಫೋಟೋ, ಹಸು ಕರು ಎಲ್ಲಾದ್ರೂ ಕೂಡ ಕರೆಗಲ್ ಮುಂದೆ ನಿಲ್ಲಿಸಿ ಪೂಜೆ ಆದಮೇಲೆ ಹಿಡ್ಗಾಯಿ ಹೊಡೆದು ಆಮೇಲೆ ಮುಂದೆ ಹೋಗೋ ಅಂಥದ್ದು. ಆವಾಗಲಿಂದನೂ ಇದೇ ಥರ ನಡ್ಕೊಂಬಂದಿರೋದು. ಸೊ ಅಲ್ಲಿಂದ ಬಂದರೆ ನಮ್ಮೂರು ದೇವಿರಮ್ಮನ ದೇವಸ್ಥಾನ. ಈಗ ದೇವಿರಮ್ಮನ ದೇವಸ್ಥಾನದಲ್ಲಿ ಕರ್ಪೂರ ಹಾಸಿ ಒಂದು ಹಿಡ್ಗಾಯಿ ಹೊಡ್ಕೊಂಡು ಆಮೇಲೆ ಮನೆ ಹತ್ರ ಹೋಗೋದು. ಕೊನೆಗೆ ದೇವ್ರನ್ನ ಓಡಿಸುವಾಗ ಮತ್ತೆ ಬರಬೇಕು ದೇವಸ್ಥಾನದ ಹತ್ರ. ಸೊ ನನ್ನ ತಂಗಿ ಮಗಳು ಗೊಂಬೆನ ಕೇಳ್ತಿದ್ದಾಳೆ, ಅವಳಿನ್ನೂ ಬಂದಿಲ್ಲ ಅಂತ ಹೇಳಿ. ಇವಳಿಗೆ ನಿದ್ದೆನೇ ಬರಲಿಲ್ಲ ರಾತ್ರಿ ಅಂತ ಅನ್ಸುತ್ತೆ. ನಾನು ಎದ್ದೇಳ್ತಿದ್ದಾಗೇನೆ ಪಟ್ ಅಂತ ಎದ್ದೇ ಬಿಟ್ಲು. ಅವಳಿಗೆ ಸ್ನಾನ ಎಲ್ಲ ಮಾಡಿಸಿಲ್ಲ. ಹಾಗೇನೆ ಕೈಕಾಲು ಮುಖ ತೊಳ್ಕೊಂಡು ಕರ್ಕೊಂಬಂದಿದ್ದೀನಿ. ಇನ್ನು ದೇವ್ರಿಗೆ ಕರ್ಪೂರ ಹಾಸಿ ಹಿಡ್ಗಾಯಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆಲ್ಲರೂ ಕೂಡ. ಇನ್ನು ಮನೆ ಹತ್ರ ಬಂದಮೇಲೆ ಆರತಿ ಮಾಡಿ ಕಳಸಗಳನ್ನೆಲ್ಲ ಒಳಗಡೆ ದೇವ್ರ ಮನೆ ಹತ್ರ ಇಡಿಸ್ತಾರೆ. ಅದಾದಮೇಲೆ ಹಸು ಕರುನ ಒಳಗಡೆ ನುಗ್ಗಿಸ್ತಾರೆ. ಸೊ ಆಮೇಲೆ ಹಸು ಕರುಗೆ ಏನಾದರೂ ತಿನ್ನೋದಕ್ಕೆ ಕೊಟ್ಟು, ಅಂದರೆ ಇವಾಗ ಬೆಲ್ಲ, ಅಕ್ಕಿ, ಬಾಳೆಹಣ್ಣು ತಿನ್ನೋದಕ್ಕೆ ಕೊಟ್ಟು ಈ ಹಸುನಲ್ಲಿ ಹಾಲನ್ನ ಕರ್ಕೊಂಡು ಅದೇ ಹಾಲನ್ನು ಹಾಲು ಉಗ್ಸೋದಕ್ಕೆ ಅಂತ ಕೊಡ್ತಾರೆ. ಸೊ ನೀರೇನು ಹಾಕೋದಿಲ್ಲ. ಇನ್ನು ಇವಾಗ ಹಾಲು ಉಗ್ಸೋ ಶಾಸ್ತ್ರಕ್ಕೆ ಪೂಜೆನ ಮಾಡಿಸ್ತಾ ಇದ್ದಾರೆ ಐನರು. ಎಲ್ರೂ ಅಲ್ಲೇ ಇದ್ವಿ. ಹಾಲು ಉಕ್ಕುವಂಥ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಸಕ್ಕರೆನೇ ಹಾಕಬೇಕು ಅಂತ ಹೇಳಿದ್ರು. ಹಾಲು ಉಕ್ಕೋವರೆಗೂ ಎಲ್ಲರೂ ಕೂಡ ಅಲ್ಲೇ ಇದ್ದು ಎಲ್ಲರೂ ಕೂಡ ಸಕ್ಕರೆ ಎಲ್ಲ ಹಾಕಿ ಅದೇ ಹಾಲನ್ನ ಎಲ್ರಿಗೂ ಸ್ವಲ್ಪ ಕೊಟ್ಟರು. ಅದನ್ನು ಕುಡಿದು ಮನೆ ಹತ್ರ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ನನ್ನ ಮಗಳೂ ಎದ್ದಿದ್ಲು, ಅವಳನ್ನೂ ಕೂಡ ಕರ್ಕೊಂಡು ಇವಾಗ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ದೇವ್ರನ್ನ ಓಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ದೇವ್ರನ್ನ ಹೊರಡಿಸ್ಬೇಕು ಅಂತ ಅಂದರೆ ಕೆರೆ ಹತ್ರದಿಂದನೇ ಕರ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಕೆರೆ ಹತ್ರ ದೇವ್ರನ್ನ ಆಲ್ರೆಡಿ ತೊಗೊಂಡೋಗಿದ್ದಾರೆ. ನಾವಿವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಕೆರೆ ಹತ್ರ ಪೂಜೆನ ಮಾಡ್ತಾ ಇದ್ದಾರೆ. ನಾವಿವಾಗ ಹೋಗ್ತಾ ಇದ್ದೀವಿ. ಐನರ್ ಇಲ್ಲಿ ಎಲ್ಲದನ್ನು ರೆಡಿ ಮಾಡ್ತಾ ಇದ್ದಾರೆ. ದೇವಿರಮ್ಮ, ಕರಿಬೀರೇಶ್ವರ ಮತ್ತು ವೀರಭದ್ರ ಸ್ವಾಮಿ ಅಂತ ಹೇಳಿ 3 ದೇವ್ರುಗಳು. ಸೊ ಇನ್ನು ಗಂಗೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಆಂಟಿ. ನಾವೆಲ್ಲರೂ ಅಲ್ಲೇ ಕುತ್ಕೊಂಡಿದ್ದೀವಿ. ಇನ್ನು ನಾನು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅಲ್ಲೇನು ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಬಿಡೋದಿಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು ಕಡೆ ಕೂರಿಸ್ಕೊಂಡು ಕುತ್ಕೊಂಡಿದ್ದೀನಿ. ಅವ್ರು ಒಂದು ಕಡೆ ಕುತ್ಕೊಂಡ್ರು ಅಂತಂದರೆ ಅದೇ ಸಮಾಧಾನ. ಒಬ್ಳಿದ್ದಾಗಲೇ ಹಿಡಿಯೋದಕ್ಕೆ ಆಗೋದಿಲ್ಲ. ಇನ್ನು ಇವಾಗ ಇಬ್ಬರಿದ್ದಾರೆ ಅಂತ ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಕಡೆ ಕೂರಿಸ್ಕೊಂಡಿದ್ದೀನಿ. ಸೊ ಇನ್ನು ಇಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ. ಅವರವ್ರ ಅನುಕೂಲ ಹೇಗಿರುತ್ತೆ ಹಾಗೆ ಹೊಸಮನೆ ಗೃಹ ಪ್ರವೇಶ ಆದಾಗ ದೇವ್ರನ್ನ ಕರೆಸಿ ಮನೇಲಿ ಒಂದಿನ ಎಲ್ಲ ಇಟ್ಟು ಆಮೇಲೆ ಮತ್ತೆ ದೇವ್ರನ್ನ ಕಳಿಸ್ಕೊಡ್ತಾರೆ. ಇನ್ನು ಮದುವೆ ಸಮಾರಂಭ ಆ ಥರ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ಕೂಡ ಅಷ್ಟೇ ಅವ್ರ ಅನುಕೂಲ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ದೇವ್ರನ್ನ ಕರೆಸ್ಕೊತಾರೆ. ಇಲ್ಲ ಹರಕೆ ಏನಾದರೂ ಮಾಡ್ಕೊಂಡಿದ್ರು ಅಂತ ಅಂದರೆ ಅವಾಗ್ಲೂ ಕೂಡ ಅಷ್ಟೇ ಈ ರೀತಿ ದೇವ್ರನ್ನ ಹೊರಡಿಸ್ತಾರೆ.
ನೋಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಕಳಸ ಉರಿಸ್ತಿದ್ದಂಗೆನೆ ದೇವ್ರು ಬಂತು. ಸೊ, ಅದು ಒಂದು ನಂಬಿಕೆ. ಇನ್ನು ದೇವ್ರನ್ನ ಎತ್ತುತ್ತಿದ್ದಂಗೆ ನಾವೆಲ್ಲರೂ ಮನೆ ಕಡೆ ಹೋಗ್ತಾ ಇದ್ವಿ. ಹಡ್ಡೆ ದೇವ್ರು ಮಾತ್ರ ಕಕ್ಕಿ ಮಾರಮ್ಮನ ದೇವಸ್ಥಾನ ಕಡೆ ತಿರ್ಕೊಂಡು ಹೋಗ್ತಾ ಇತ್ತು. ಸೊ, ಅಲ್ಲೋಗಿ ಕರ್ಪೂರ ಹಾಸಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ, ಯಾವಾಗಲೇ ದೇವ್ರನ್ನ ಓಡಿಸಿದ್ರೂ ಕೂಡ ಅಷ್ಟೇನೆ, ಇಲ್ಲಿ ಕಕ್ಕೆ ಮಾರಮ್ಮ ದೇವಸ್ಥಾನ ಅಂತ ಇದೆ ಕೆರೆಯಿಂದ ಮೇಲೆ. ಅಲ್ಲಿಗೆ ಹಡ್ಡೆನೇ ಕರ್ಕೊಂಡು ಹೋಗುತ್ತೆ. ಸೊ, ಅಲ್ಲಿ ಪೂಜೆನ ಮುಗಿಸ್ಕೊಂಡು ಬಂದರೆ ಇನ್ನು ಊರೊಳಗಡೆ ಕರೆಗಲ್ ದೇವಸ್ಥಾನ ಕರೆಗಲ್ಲಿದೆ. ಸೊ, ಅಲ್ಲಿಗೆ ಬಂದು ಅಲ್ಲಿ ಹಿಡ್ಗಾಯಿ ಹಾಕ್ಕೊಂಡು ಸೊ, ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ಕುಣಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಬೇರೆಯವ್ರ ಮೇಲೆಲ್ಲ ದೇವ್ರು ಬರಮಾಡಿರ್ಲಿಲ್ಲ. ಕಳಸದ ಮೇಲೆ ಮಾತ್ರ ದೇವ್ರನ್ನ ಬರಮಾಡಿದ್ರು. ಸೊ, ಇನ್ನು ಬೆಟ್ಟ ಮಣೆ ಹಾಕ್ಕೊಂಡು ಒಂದ್ 2-3 ಕಡೆ ಬೆಟ್ಟ ಮಣೆ ಹಾಕಿದ್ರು. ನೋಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಎಲ್ಲ. ದೇವ್ರು ಕುಣಿಯೋದು ಇದನ್ನೆಲ್ಲ ನೋಡ್ತಾ ಟೈಮ್ ಹೋಗಿದ್ದು ಗೊತ್ತೇ ಆಗ್ಲಿಲ್ಲ. ಸೊ, ದೇವ್ರ ಮನೆಗೆ ಹೋಗೋ ಅಷ್ಟ್ರೊಳಗಡೆ ಸತ್ಯನಾರಾಯಣ ಪೂಜೆಗೆ ಐನರ್ಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ, ಇನ್ನೂ ಮನೆಗೆ ಹೋಗೋದು ಒಂದು ಅರ್ಧ ಗಂಟೆ ಆಗ್ಬೋದು ಅಂತ ಅನ್ಸುತ್ತೆ. ಸೊ, ಇಲ್ಲಿ ಬೆಟ್ಟ ಮಣೆ ಹಾಕ್ಕೊಂಡು ಮತ್ತೆ ಇನ್ ಮೇಲೆ ಒಂದು 2 ಕಡೆ ಬೆಟ್ಟೆ ಮಣೆನ ಹಾಕಿದ್ರು. ಸೊ, ತುಂಬಾನೇ ಚೆನ್ನಾಗಿತ್ತು. ದೇವ್ರು ಕುಣ್ಸೋದು ಅಂತ ಅಂದ್ರೆ ಜನಗಳು ಬರ್ತಾರೆ ನೋಡೋದಿಕ್ಕೆ. ಸೊ, ಅದ್ರಲ್ಲೂ ಹಡ್ಡೆ ದೇವ್ರು ಕುಣಿಯುತ್ತೆ ಅಂತ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಅಲ್ವಾ? ಅಲ್ಲಿಂದ ಮೇಲ್ ಬಂದ್ರೆ ಮತ್ತೆ ಒಂದ್ ಕಡೆ ಬೆಟ್ಟ ಮಣೆನ ಹಾಕಿದ್ರು. ಇವ್ರು ನಮ್ಗೆ ಚಿಕ್ಕಪ್ಪ ಆಗ್ಬೇಕು. ಸೊ, ಇವ್ರು ಇಷ್ಟು ದಿನದಲ್ಲಿ ಕುಣ್ದಿದ್ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇವತ್ತೇ ಫಸ್ಟು. ಸೊ, ಕಳ್ಸದ್ ಜೊತೆಗೆ ಹಾಗೇನೆ ಹಡ್ಡೆ ಜೊತೆ 2 ದೇವ್ರ ಜೊತೆಗೂನು ಕೂಡ ಬೆಟ್ಟ ಮಣೆ ಹಾಕಿದ್ರು. ಇನ್ನು ಬೆಟ್ಟ ಮಣೆ ಎಲ್ಲ ಹಾಕಿದ್ದಾಯ್ತು. ಸೊ, ಇಲ್ಲೇನೆ ಮನೆ ಇರೋದು. ಸೊ, ಮನೆ ಹತ್ರ ಕರ್ಕೊಂಬಂದು ಕಾಲ್ಗೆಲ್ಲ ನೀರ್ ಹಾಕಿ ದೇವ್ರನ್ನ ಒಳಗಡೆ ಇಡ್ಬೇಕಾದ್ರೆ ಹಡ್ಡೆದು ಕಂಬಗಳೆಲ್ಲ ಇರುತ್ತಲ್ಲ ಅದನ್ನ ಬಿಚ್ಚಿ ದೇವ್ರನ್ನ ಒಳಗಡೆ ಇಡ್ತಾರೆ. ಸೊ, ಇನ್ನು ಹೋಗೋ ಅಷ್ಟ್ರೊಳಗಡೆ ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಆಗಿತ್ತು. ದೇವ್ರನ್ನ ಒಳಗಡೆ ಇಟ್ಟು ಸತ್ಯನಾರಾಯಣ ಪೂಜೆನ ಶುರು ಮಾಡಿದ್ರು. ಸೊ, ಇನ್ನು ನೆಂಟ್ರುಗಳೆಲ್ಲ ಬರ್ತಾ ಇದ್ರು. ಇನ್ನು ಸತ್ಯನಾರಾಯಣ ಕತೆ ಹೇಳುವಾಗ ಅರ್ಧಕ್ಕೆ ಎದ್ದು ಹೋಗ್ಬಾರ್ದು. ಸೊ, ಇನ್ನು ಮಕ್ಕಳನ್ನ ಇಟ್ಕೊಂಡು ನಾನು ಕತೆ ಕೇಳೋದಕ್ಕಾಗೋದಿಲ್ಲ. ಇನ್ನು ನೆಂಟ್ರುಗಳೆಲ್ಲ ಬರ್ತಾ ಇದ್ರು. ಸೊ, ಹಾಗಾಗಿ ನಾನಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಕತೆ ಕೇಳೋದಕ್ಕೆ ಕೂತ್ಕೊಂಡ್ರೆ ಪೂರ್ತಿಯಾಗಿ ಕೇಳಬೇಕು ಅಂತ ಹೇಳ್ತಾರೆ. ಇನ್ನು ನೆಂಟರು ಗೃಹ ಪ್ರವೇಶಕ್ಕೆ ಬಂದವರೆಲ್ಲರೂ ಕೂಡ ನಮ್ಮ ಮನೆಗೂ ಕೂಡ ಬಂದಿದ್ರು. ಯಾಕೆ ಅಂತ ಅಂದ್ರೆ ಅವ್ರಿಗಿರೋರೆಲ್ಲರೂ ಕೂಡ ನಮಗೂ ಕೂಡ ರಿಲೇಷನ್ಸೇ. ಸೊ, ಅವ್ರಿಗೆಲ್ಲ ಜ್ಯೂಸ್ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರಗಳ ಜೊತೆ ಮಾತಾಡಿ ಸೊ, ಇನ್ನು ಊಟ ಮಾಡಿಕೊಂಡು ಬರ್ತಾ ಇದ್ದೀವಿ ಇವಾಗ. ನಾವು ಲಾಸ್ಟ್‌ಗೆ ಹೋದ್ವಿ ಊಟಕ್ಕೆ. ಸೊ, ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್‌ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.